ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಥ್ರೆಡ್ ಆ್ಯಂಡ್ ನೀಡಲ್. ಸೊ ಈ ವಿಡಿಯೋದಲ್ಲಿ ನಿಮಗೆ ಸೀರೆ ಕುಚ್ಚು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಸೊ ಯಾರೆಲ್ಲ ಸ್ಟಾರ್ಟ್ ಮಾಡಬೇಕು ಅಂತಿದ್ದೀರೋ ಸೊ ಯಾವ ರೀತಿ ಅವರು ಪರ್ಟಿಕ್ಯುಲರಾಗಿ ಮಿಷಿನ್ ತೊಗೊಳ್ಬೇಕು ಅಂತ ನಿಮ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಶೇರ್ ಮಾಡಿದ್ದೀನಿ. ಯಾವ ಥರ ಮಿಷಿನ್ ತೊಗೊಬೇಕು, ಅದು ಸೆಟ್ಟಿಂಗ್ಸ್ ಹೇಗೆ, ಯಾವ ಥರ ಹಾಕ್ಕೊಳ್ಬೇಕು ಅಂತೆಲ್ಲ ಫುಲ್ಲು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಓಕೆ, ನೋಡೋಣ ಬನ್ನಿ. ಅಂದರೆ ಇದು ಎಸ್ಪೆಷಲಿ ನಿಮಗೆ ಸೀರೆ ಕುಚ್ಚು ಮಾಡೋರ್ಗೆ ಯೂಸ್ ಆಗೋದು. ಓಕೆನಾ, 2 in 1 ತೊಗೊಳ್ಳಿ. ಯಾಕಂದರೆ ನಿಮ್ಮ ಸೀರೆ ಕುಚ್ಚು ಇದು ಮೋಟ್ರ್ ತೋರಿಸ್ತಾ ಇದ್ದೀನಿ ನೋಡಿ, ಜುಕ್ಕಿ ಮಿಷಿನ್ ಅಂತ, ಅಂದರೆ ಜುಕ್ಕಿ ಮೋಟರ್ ಅಂತ ಬರುತ್ತೆ. ಸೊ ಇದು ನೋಡ್ಬೋದು, ಈ ಥರ ಪೆಡಲ್ ಬರುತ್ತೆ. ಇದು ವಿತ್ ಮೋಟಾರೇನೆ. ಓಕೆನಾ, ವಿತ್ ಮೋಟಾರು ಇದು ವರ್ಕ್ ಆಗುತ್ತೆ. ಇದು ಉಷಾ ಮಿಷಿನ್ ಅಂತೇಳಿ ನಾನು ತೊಗೊಂಡಿದ್ದೀನಿ. ಇದು 2 in 1. ಏನು ಅಡ್ವಾಂಟೇಜ್ ಅಂದರೆ ಇದು ಪೆಡಲ್, ಅಂದರೆ ಇದು ಜಸ್ಟ್ ಪ್ರೆಸ್ ಮಾಡಿದ್ರೆ ಆಯಿತು, ಎಲೆಕ್ಟ್ರಿಕ್ಕಿಂದ ವರ್ಕ್ ಆಗುತ್ತೆ. ಕರೆಂಟ್ ಇರಬೇಕಾಗುತ್ತೆ ಇದಕ್ಕೆ. ನಿಮಗೆ ಜಿಗ್ಜಾಗ್ ಮಾಡೋಕ್ಕೆ ಕಂಪಲ್ಸರಿ ಕರೆಂಟ್ ಪವರ್ ಬೇಕೇ ಬೇಕು, ಪವರ್ ಬೇಕಾಗುತ್ತೆ. ಸೊ ಈ ರೀತಿ ಉಷಾ ಮಿಷಿನ್ ತೊಗೊಳ್ಳಿ. ಅಂದರೆ ಉಷಾನೇ ತೊಗೊಳ್ಳಿ ಅಂತ ಹೇಳ್ತಾ ಇಲ್ಲ, ಈ ಥರ 2 in 1 ಮಿಷಿನ್ ತೊಗೊಳ್ಳಿ. ಅಂದರೆ ಜಿಗ್ಜಾಗು ಮತ್ತು ನಿಮಗೆ ಸ್ಟಿಚಿಂಗ್ ಮಾಡ್ಬೋದು. ಸೊ ಆ ಥರ ತೊಗೊಂಡ್ರೆ ನಿಮಗೆ ಕೆಲಸನೂ ಈಸಿ ಆಗುತ್ತಲ್ವಾ. ಸೊ ಹಾಗಾಗಿ ನಿಮಗೆ ನೋಡಿ, ಸೀರೆ ಕುಚ್ಚು ಬಿಸ್ನೆಸ್ ಆರ್ಡರ್ಸ್ ಜಾಸ್ತಿ ಬಂದಿದೆ ಅಂದರೆ ಯೂಶಲಿ ನಿಮಗೆ ನೋಡಿ, ಜನರಲಾಗಿ ನಿಮಗೆ ಸೀರೆ ಕುಚ್ಚು ಮಾಡಬೇಕಾದ್ರೆ ನಿಮಗೆ ಸ್ಟಾರ್ಟಿಂಗಲ್ಲಿ ಪಲ್ಲುಗೆಲ್ಲ ಮಾಡಿ ಜಿಗ್ಜಾಗ್ ಮಾಡಿ ಮಾಡ್ಕೊಬೇಕಾಗುತ್ತಲ್ವ. ನೋಡಿ, ಅದು ಜಿಗ್ಜಾಗ್ ಫುಟ್ ಅಂತ ಹೇಳ್ತೀವಿ. ಇನ್ನೊಂದು ಮಿಷಿನಲ್ಲಿರೋದು ಅದು ನಾರ್ಮಲ್ ಫುಟ್ಟು. ನಾರ್ಮಲ್ ಸ್ಟಿಚಿಂಗಿಗೆ ಇಲ್ಲಿ 0 ಇಟ್ಕೋಬೇಕಾಗುತ್ತೆ. ಸೆಟ್ಟಿಂಗ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ ನಾನಿಲ್ಲಿ. ಓಕೆನಾ, ಈ ಥರ ಮಿಷಿನ್ ತೊಗೊಳ್ಳೋದು ಇದು ನಾರ್ಮಲ್ ಫುಟ್ಟು ಸ್ಟಿಚಿಂಗ್ ಅಂತ. ಓಕೆನಾ, ಈ ಥರ ಮಿಷಿನ್ ತೊಗೊಳ್ಳೋದ್ರಿಂದ ನಿಮಗೆ ತುಂಬಾ ಟೈಮ್ ಸೇವ್ ಆಗುತ್ತೆ. ಸೊ ನೀವು ಜಿಗ್ಜಾಗು ಮಾಡ್ಕೊಳ್ಬೋದು, ಹಾಗೆಯೇ ನೀವು ಫಾಲು ಜಿಗ್ಜಾಗು ಎಲ್ಲ ಮಾಡ್ಕೊಬೋದು ಈ ಮಿಷಿನಲ್ಲಿ. ಪದೇ ಪದೇ ನೀವು ಹೆಡ್ ಯೂಶಲಿ ಅದು ಮೇಲ್ಗಡೆ ಇರುತ್ತಲ್ಲ, ಅದು ಚೇಂಜ್ ಮಾಡಬೇಕು ಅಂತೇನೂ ಇರಲ್ಲ. ಸೊ ನೀವು ಈ ಥರ ತೊಗೊಂಡ್ರೆ ಮಿಷಿನು ವರ್ತ್ ಅಂತಲೇ ಹೇಳ್ತೀನಿ. ಓಕೆನಾ, ಸೊ ನೋಡ್ಬೋದು, ಈ ಥರ ಸೆಟ್ಟಿಂಗ್ಸ್ ಇಲ್ಲಿ ತೋರಿಸ್ತಾ ಇದ್ದೀನಿ. ಇದು ಸ್ಟಿಚಿಂಗ್ ಅಂತಲೇ ಇಲ್ಲಿ 10ಗೆ ಇಟ್ಕೊಳ್ಳಿ. ಓಕೆನಾ, ಇಲ್ಲಿ ನೋಡ್ತಾ ಇದ್ದೀರಲ್ಲ ನಂಬರು, ಸ್ಟಿಚಿಂಗ್ ಅಂತ 10 ಇಟ್ಕೊಳ್ಳಿ, ಮತ್ತು ಇಲ್ಲಿ ಸೆಟ್ಟಿಂಗ್ಸು 0 ಇಟ್ಕೊಳ್ಳಿ, ಆ ಥರ. ಓಕೆನಾ, ಜಿಗ್ಜಾಗಾದರೆ 3 ಮತ್ತು 4 ನಂಬರ್ ಮಧ್ಯದಲ್ಲಿ ಇಟ್ಕೊಳ್ಳಿ. ಓಕೆನಾ, ಸೊ ಸಾರಿ 3 ಮತ್ತು 2 ಮಧ್ಯದಲ್ಲಿ ಇಟ್ಕೊಳ್ಳಿ. 3 ಮತ್ತು 2 ಅಂದರೆ 2 ಮತ್ತು 3 ಮಧ್ಯದಲ್ಲಿ ಇಟ್ಕೊಳ್ಳಿ. ಮತ್ತೆ ತೋರಿಸ್ತಾ ಇದ್ದೀನಿ, ನೋಡ್ಬೋದು, 2 ಮತ್ತು 3. ಓಕೆನಾ, 2 ಮತ್ತು 3 ಮಧ್ಯದಲ್ಲಿ ನೀವು ಅದನ್ನು ಇದು ಚೇಂಜ್ ಮಾಡಿಕೊಂಡ್ರೆ ಆಯಿತು. ಓಕೆನಾ, ಅಲ್ಲಿಗೆ ನೀವು ತಂದು ನಿಲ್ಲಿಸ್ಕೊಂಡ್ರೆ ಆಯಿತು. ನೋಡಿ, ಈ ಥರ ಸ್ಕ್ರೂ ಡ್ರೈವರು ಕೊಟ್ಟಿರ್ತಾರೆ. ಸೊ ದೊಡ್ಡದೊಂದು, ಅದರಿಂದನೇ ನೀವು ಚೇಂಜ್ ಮಾಡ್ಕೊಬೋದು. ಸೊ ಚೇಂಜ್ ಮಾಡಿಕೊಂಡು ಎಲ್ಲಿ ಚೇಂಜ್ ಮಾಡೋದು ಅಂತಲೂ ತೋರಿಸ್ತಾ ಇದ್ದೀನಿ. ಈ ಥರ ಅವರೇ ಕೊಟ್ಟಿರ್ತಾರೆ ನೋಡಿ, ಇಲ್ಲಿ ಇಲ್ಲೇ ಅಡ್ಜಸ್ಟ್ಮೆಂಟ್ ಇರೋದು. ನಿಮಗೆ ಸ್ಟಿಚಿಂಗ್ ಬೇಕಂದರೆ ಆಗಲೇ ಹೇಳಿದ್ನಲ್ವ, 0ಗೆ ಇಡಬೇಕಾಗುತ್ತೆ. ಜಿಗ್ಜಾಗ್ ಬೇಕಂದರೆ 2 ಮತ್ತು 3 ಮಧ್ಯದಲ್ಲಿ ಚೇಂಜ್ ಮಾಡ್ಕೋಬೇಕಾಗುತ್ತೆ. ಇಷ್ಟೇ ಸೆಟ್ಟಿಂಗ್ಸು. ಇದು ಮಾಡಿಕೊಂಡ್ರೆ ಆಯಿತು ನೋಡಿ, ಅಷ್ಟೇ. ಈಸಿಯಾಗಿ ನೀವು ಆರಾಮಾಗಿ ಸೀರೆ ಕುಚ್ಚು ಬಿಸ್ನೆಸ್ ಅನ್ನೋದು ಮನೆಯಲ್ಲೇ ಸ್ಟಾರ್ಟ್ ಮಾಡ್ಕೊಂಬಿಡ್ಬೋದು. ಈ ಥರ ಒಂದು ಮಿಷಿನ್ ಇದ್ದರೆ ಆಯಿತು. ನಿಮಗೆ ಎಮರ್ಜೆನ್ಸಿಗೆ ಸ್ಟಿಚ್ಚು ಮಾಡ್ಕೊಬೋದು. ಸೊ ಈ ಥರ 2 in 1 ತೊಗೊಂಬಿಟ್ರೆ ಮಿಷಿನ್ ತುಂಬಾ ಈಸಿ. ಇಲ್ಲ ನಿಮಗೆ ಸೀರೆ ಕುಚ್ಚು ಬಂತು, ಜಿಗ್ಜಾಗ್ ಸಪ್ರೇಟಾಗಿ ತೊಗೊಂಡೋಗಿ ಕೊಡಬೇಕು, ಆ ಥರ ಎಲ್ಲ ಏನೂ ರಗಳೆ ಇಲ್ಲ. ಸೊ ಜಿಗ್ಜಾಗ್ಗೆ ನೋಡಿ 15 ಇಟ್ಕೊಳ್ಳಿ. ಓಕೆನಾ, ನಾನು ತೋರಿಸ್ತಾ ಇದ್ದೀನಿ ಇಲ್ಲಿ. ನಿಮಗೆ ಇನ್ನೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ನಾನು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ. ನೋಡ್ಬೋದು, ಜಿಗ್ಜಾಗ್ಗೆ ಈ ಥರ ಇಲ್ಲಿ ಸ್ಟಿಚಿಂಗ್ ಲೆಂತ್ ಬರುತ್ತಲ್ಲ, ಅದು 15 ಇಟ್ಕೊಳ್ಳಿ. ಓಕೆನಾ, ಸೊ ಇಲ್ಲಿ ಫುಟ್ಟು ಜಿಗ್ಜಾಗು ಮತ್ತು ನಾರ್ಮಲ್ಲು. ಸೊ ಈ ಥರ ಉಷಾ ಮಿಷಿನ್ ಇರುತ್ತೆ. ಈ ಥರ ಇದು ಪವರಿಂದನೇ ವರ್ಕ್ ಆಗುತ್ತೆ. ಓಕೆನಾ, ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಈ ಥರ ಕೊಟ್ಟಿರ್ತಾರೆ. ಸೊ ಈ ಥರ ತೊಗೊಂಡ ಮಿಷಿನ್ ನಿಮ್ಗೆ ವರ್ತು, ಟೈಮು ಸೇವ್ ಆಗುತ್ತೆ. ಸೊ ಒಂದೇ ಇದರಲ್ಲಿ ನಿಮ್ಗೆ ಏನಾಗುತ್ತೆ, ಜಿಗ್ಜಾಗ್ ಜಸ್ಟ್ ಫುಟ್ಟು ಚೇಂಜ್ ಮಾಡಿಕೊಂಡ್ರೆ ಆಯಿತು. ನೋಡಿ, ಫುಟ್ಟು ಚೇಂಜ್ ಮಾಡ್ಕೊಂಬಿಟ್ಟು ನಿಮ್ಗೆ ಜಿಗ್ಜಾಗ್ ಬೇಕು ಅಂದರೆ ಜಿಗ್ಜಾಗ್ ಮಾಡ್ಕೊಳ್ಳಿ, ಅಥವಾ ನಿಮಗೆ ಸ್ಟಿಚಿಂಗ್ ಬೇಕು ಅಂದರೆ ಫಾಲ್ ಎಲ್ಲ ಮಾಡ್ತಾ ಇರ್ತೀರಲ್ವ. ಸೊ ಫಾಲ್ ಬೇಕಂದರೆ ಫಾಲ್ದು ಅಂದರೆ ಸ್ಟಿಚಿಂಗ್ದು ಫುಟ್ಟು ಚೇಂಜ್ ಮಾಡ್ಕೊಳ್ಳಿ ಅಷ್ಟೇ. ಓಕೆ, ಈ ಥರ ನೀವು ಫುಟ್ಟು ಚೇಂಜ್ ಮಾಡಿಕೊಂಡ್ರೆ ಆಯ್ತು ಅಷ್ಟೇ, ಬೇರೆ ಏನೂ ಇಲ್ಲ ಇದರಲ್ಲಿ. ತುಂಬಾ ಈಸಿಯಾಗಿ ನೀವು ಹ್ಯಾಂಡಲ್ ಮಾಡ್ಬೋದು ಮಿಷಿನ್ನ. ಬಿಗಿನರ್ಸ್ಗೂ ತುಂಬಾ ಹೆಲ್ಪ್ ಆಗುತ್ತೆ. ಇಲ್ಲಿ ನಾನು ದಾರ ಹಾಕೋದನ್ನ ತೋರಿಸ್ತಾ ಇದ್ದೀನಿ, ನೋಡ್ಬೋದು. ಈ ಥರ ಇಲ್ಲಿ ಪ್ಲೇಸ್ ಮಾಡಬೇಕಾಗುತ್ತೆ. ದಾರಾನ ಇಲ್ಲಿ ಹಾಕ್ಕೊಂಡು ನೋಡ್ತಾ ಇದ್ದೀರಲ್ವಾ, ಈ ಥರ ಫಸ್ಟ್ ಇದರಲ್ಲಿ ಬಿಗಿನರ್ಸ್ಗೆ ಹೆಲ್ಪ್ ಆಗುತ್ತೆ ಅಂತ ನಾನು ಇಲ್ಲೆಲ್ಲ ಶೇರ್ ಮಾಡ್ತಾ ಇದ್ದೀನಿ. ಸೊ ಈ ಥರ ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ಪು ನೀವು ಹಾಕ್ಕೊಳ್ಬೇಕಾಗುತ್ತೆ. ನಿಮಗೆ ಮಿಷಿನ್ ತೊಗೊಂಡ್ರೆ ಅವರೇನೇ ಡೆಮೋ ಕೊಡ್ತಾರೆ ನಿಮಗೆ. ಸೊ ನಾನು ಎಲ್ಲಿ ತೊಗೊಂಡೆ ಏನು ಅಂತ ಗೊತ್ತಾಗಬೇಕಂದ್ರೆ ಕಮೆಂಟ್ ಮಾಡಿ. ಓಕೆನಾ, ಇದು ಮಿಷಿನ್ ಬಂದು ಒಂದು 15 years ಆಗಿದೆ. ಇದು ಮಿಷಿನು ಯಾವುದೇ ರೀತಿ ಏನೂ ಪ್ರಾಬ್ಲಮ್ ಇಲ್ಲ. ಅಂದರೆ ವರ್ಷಕ್ಕೊಂದು ಸತಿ ಸರ್ವಿಸ್ ಕೊಟ್ಟರೆ ಆಯಿತು. ತುಂಬಾ ಚೆನ್ನಾಗಿದೆ. ಓಕೆನಾ, ಸೊ ನೋಡಿಕೊಂಡು ನೀವು ಯೂಸ್ ಮಾಡಿ. ಓಕೆ, ಸೊ ನೆಕ್ಸ್ಟ್ ನೋಡೋಣ. ಸೊ ಈ ರೀತಿ ಇದೆ ಅಲ್ವಾ, ಇದು ನಾರ್ಮಲ್ಲು. ನೋಡಿ, ಈ ಥರ ನೀಡಲ್ಗೆ ಅಂದರೆ ದಾರ ಹಾಕ್ಕೊಂಡು ಈ ಥರ ಯೂಸ್ ಮಾಡೋದು. ಸೊ ನಿಮಗೆ ಕಂಪ್ಲೀಟಾಗಿ ಅವರೇ ಎಲ್ಲ ಡೆಮೋ ಕೊಡ್ತಾರೆ, ಯಾವ ರೀತಿ ಯೂಸ್ ಮಾಡಬೇಕು ಅಂತ. ಸೊ ನಿಮಗೆ ತಿಳ್ಕೊಬೋದು. ಓಕೆನಾ, ಸೊ ನೆಕ್ಸ್ಟ್ ನೋಡೋಣ ಬನ್ನಿ. ಸೊ ಈ ಥರ ಇರುತ್ತಲ್ವ, ಸೆಟ್ಟಿಂಗ್ಸ್ ಆಗಲಿ ಹೇಳಿದ್ನಲ್ವ. ಸೊ ಥ್ರೆಡ್ ಹಾಕೋದು ಹೇಗೆ ಅಂತ ಗೊತ್ತಾಯಿತು. ಸೊ ಈ ಥರ ಸೊ ಅಂದರೆ ಸ್ವಲ್ಪ ಅಲ್ಲಿ ಸ್ಟಿಚಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮ್ಗೆ ಯಾವ ರೀತಿ ಕಾಣಿಸುತ್ತೆ ಅಂತ. ಇದು ನಾರ್ಮಲ್ ಫುಟ್ ಅಂತ ಹೇಳ್ತೀವಿ, ಅಂದರೆ ಸ್ಟಿಚಿಂಗ್ ಮಾಡೋಕ್ಕೆ ಇದು ಪರ್ಪಸ್. ಓಕೆನಾ,
ಸೊ ಸ್ಟಿಚಿಂಗ್ ಯೂಸ್ ಮಾಡ್ತೀವಿ. ಸ್ಟಿಚಿಂಗ್ಗೆ ಯೂಸ್ ಮಾಡಿಕೊಂಡು ನೋಡಿ ಈ ರೀತಿ ನಾನು ಫಾಲ್ನ ಮಾಡ್ತಾಯಿದ್ದೀನಿ. ನಿಮಗೆ ಒಂದು ಸೀರೆ ಬಂದರೆ ನೋಡಿ ಫಾಲು, ಜಿಗ್ಜ್ಯಾಗು, ಆಮೇಲೆ ಕುಚ್ಚು ಎಲ್ಲ ಬರುತ್ತಲ್ವಾ. ಸೊ ಎಲ್ಲ ಕೊಟ್ಟರೆ ಒಂದೇ ಸತಿ ಸೀರೆಗೆಲ್ಲ ಮಾಡಿಕೊಡ್ಬೋದಲ್ವಾ. ಸೊ ಅದಕ್ಕೆ ನೀವು ಈ ಥರ ಇರೋ ಮಿಷಿನ್ ಒಂದು ಸತಿ ತೊಗೊಳ್ಳಿ. ಇನ್ನೂ ತೊಗೊಂಡಿಲ್ಲ, ಥಿಂಕ್ ಮಾಡ್ತಾಯಿದ್ದೀರಾ ಯಾವ ಥರ ಮಿಷಿನ್ ತೊಗೊಳ್ಬೇಕು ಏನು ಅಂತ ಗೊತ್ತಾಗ್ತಾಯಿಲ್ಲ ಅಂದರೆ ಬೆಸ್ಟ್ ಅಂತಲೇ ಹೇಳ್ತೀನಿ. ಸೊ ಈ ಥರ ಮಿಷಿನ್ಗೆ ಇನ್ವೆಸ್ಟ್ ಮಾಡಿ ಅಂತಲೇ ಹೇಳ್ತೀನಿ, ಓಕೆನಾ. ಪೋರ್ಟಬಲ್ ಎಲ್ಲ ತೊಗೊಬೇಡಿ, ಮತ್ತು ಅದಕ್ಕೊಂದು ಸ್ಟ್ಯಾಂಡ್ ಬೇಕು, ಎಲ್ಲ ಬೇಕಾಗುತ್ತೆ. ಅದ್ರ ಬದಲು ಈ ಥರದೇ ತೊಗೊಂಬಿಡಿ. ಸೊ ಉಷಾ, ಮೆರಿಟು ಎಲ್ಲ ಸಿಗುತ್ತೆ, ನೋಡಿಕೊಂಡು ತಗೊಳ್ಳಿ, ಓಕೆನಾ. ಸೊ ನೋಡ್ಬೋದು ಈ ಥರ ಸ್ಟಿಚ್ಚು ನೋಡ್ತಾ ಇದ್ದೀರಲ್ವ ಯಾವ ರೀತಿ ಬಂದಿದೆ ಅಂತ. ಫಾಲ್ ಸ್ಟಿಚ್ ಮಾಡಿದ್ದೀನಿ, ಅದಕ್ಕೆ ತೋರಿಸ್ತಾ ಇದ್ದೀನಿ ನಿಮಗೆ. ಸ್ಟಿಚಿಂಗು ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಇಲ್ಲಿ ನಾನು ಜಿಗ್ಜ್ಯಾಗು ಮಾಡಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಕಾಣಿಸುತ್ತೆ ಅಂತ. ನಿಮ್ಗೆ ಆಗಲೇ ಹೇಳಿದ್ನಲ್ವ, ಜಿಗ್ಜ್ಯಾಗ್ ಫುಟ್ಟು ಚೇಂಜ್ ಮಾಡ್ಕೊಂಬಿಟ್ಟು ನಿಮಗೆ ಅಲ್ಲಿ ಸೆಟ್ಟಿಂಗ್ಸ್ ಒಂದು ಚೇಂಜ್ ಮಾಡಿಕೊಂಡ್ರೆ ಆಯಿತು. ಅದೇ 2 ಮತ್ತು 3 ಅಂತಂದಲ್ವಾ, ಸೊ ಅದಲ್ಲಿ ಇಟ್ಕೊಂಡು ಸ್ಟಿಚಿಂಗ್ ಈ ಥರ ಮಾಡಿದ್ರೆ ಜಿಗ್ಜ್ಯಾಗೂ ನಿಮಗೆ ಸ್ಟಿಚ್ ಆಗಿಬಿಡುತ್ತೆ. ಸೊ ಈ ರೀತಿ ಮತ್ತೆ ನಾನು ಜಿಗ್ಜ್ಯಾಗ್ ಸ್ಟಿಚ್ಚನ್ನ ತೋರಿಸ್ತಾ ಇದ್ದೀನಿ. ಸೊ ಬೆಸ್ಟ್ ಅಂತಲೇ ಹೇಳ್ತೀನಿ ಈ ಮಿಷಿನ್ನು, ನೀವು ವರ್ತ್ ಅಂತಲೇ ಹೇಳ್ತೀನಿ. ಈ ಥರದಕ್ಕೊಂದು ಇನ್ವೆಸ್ಟ್ ಮಾಡ್ಕೊಳ್ಳಿ. ಮನೇಲೇ ಆರಾಮಾಗಿ ನೀವು ಸೀರೆ ಕುಚ್ಚು ಬಿಸ್ನೆಸ್ನ ನೀವು ನಿಮ್ಮ ಓನಾಗೆ ನೀವೇ ಸ್ಟಾರ್ಟ್ ಮಾಡ್ಬೋದು. ಯಾವ ರೀತಿ ಸ್ಟಾರ್ಟ್ ಮಾಡಬೇಕು ಬಿಗಿನರ್ಸು ಸೀರೆ ಕುಚ್ಚು ಅಂತಂದರೆ, ಬಿಗಿನರ್ಸ್ ಗೊತ್ತಿಲ್ಲ, ಹೊಸದಾಗಿ ಏನಾದರೂ ಸ್ಟಾರ್ಟ್ ಮಾಡ್ತಾರೆ, ಅದಕ್ಕೆ ಆಲ್ರೆಡಿ ವೀಡಿಯೋ ಮಾಡಿದ್ದೀನಿ, ಅಪ್ಲೋಡ್ ಮಾಡಿದ್ದೀನಿ. ಒಂದು ಸತಿ ಚೆಕ್ ಮಾಡಿ, ಅದರದ್ದು ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೊಟ್ಟಿರ್ತೀನಿ, ಒಂದು ಸತಿ ಚೆಕ್ ಮಾಡಿ. ನೋಡಿದ್ರಲ್ವ ಜಿಗ್ಜ್ಯಾಗ್ ಎಷ್ಟು ಚೆನ್ನಾಗಾಗಿದೆ ಅಂತ, ನೋಡ್ತಾ ಇದ್ದೀರಲ್ವ ನೀವೇ ವಿಡಿಯೋದಲ್ಲಿ. ಸೊ ಈ ಥರ ಜಸ್ಟ್ ಫುಟ್ಟು ಚೇಂಜ್ ಮಾಡಿಕೊಂಡು ಮಾಡಿದ್ರೆ ಆಯಿತು ಅಷ್ಟೇ. ಈ ಮಿಷಿನ್ ಅಂತೂ ವರ್ತ್ ಅಂತ ಹೇಳ್ತೀನಿ. ಎಮರ್ಜೆನ್ಸಿಗೆ ನೀವು ಸ್ಟಿಚಿಂಗು ಮಾಡ್ಕೊಬೋದು, ಓಕೆ. ಫಾಲ್ ಎಲ್ಲ ಸ್ಟಿಚ್ ಮಾಡಬೇಕಾಗುತ್ತಲ್ವಾ, ಮಾಡ್ಕೋಬೋದು. ವಿಡಿಯೋ ಹೇಗೆ ಅನಿಸ್ತು ಅಂತ ಹೇಳಿ. ಸೊ ಇನ್ನೂ ಏನಾದ್ರು ಡೌಟ್ ಇದೆ ಕಮೆಂಟ್ ಮಾಡಿ. ಇವತ್ತು ಜುಲೈ 1 2000 ಸಬ್ಸ್ಕ್ರೈಬರ್ ರೀಚ್ ಆದರು. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಹಾಗೆ ಈ ಥರ ಶೇರ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.